about other topic. So is it clear? See here, first what did we do here? First we defined the concept of TR, that is total revenue. ಹೌದಾ? So total revenue ಅಂದ್ರೆ ಏನು? It is the product of market price and the number of units of output produced and sold. So hence we get TR is equal to P into Q ಅಂತ ಸಿಗುತ್ತೆ ಅಲ್ವಾ. ಆಮೇಲೆ ಟೋಟಲ್ ರೆವೆನ್ಯೂನ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ತೊಗೊಂಡ್ರಿ ಅಲ್ವಾ. ಸೊ ಏನಪ್ಪ ಅಂದರೆ ಲೆಟ್ ಅಸ್ ಟೇಕ್ ಅ ಫರ್ಮ್ ಈಸ್ ಅ ಕ್ಯಾಂಡಲ್ ಮ್ಯಾನುಫ್ಯಾಕ್ಚರರ್. ಓಕೆ, ಸೊ ಲೆಟ್ ಅಸ್ ಟೇಕ್ ಅ ಫರ್ಮ್ ವಿಚ್ ಈಸ್ ಅ ಕ್ಯಾಂಡಲ್ ಮ್ಯಾನುಫ್ಯಾಕ್ಚರರ್. Then in that condition what happens if P is the market price and if P is equal to rupees 10. Okay, if a unit of product, that is one box of candle price is rupees 10, we can determine the different total revenue for different units of products produced and sold. ಅಲ್ವಾ, ಟೇಬಲ್ ಡ್ರಾ ಮಾಡ್ಕೊಂಡ್ರಿ. ಏನಪ್ಪ ಅಂದರೆ ಪ್ರಾಡಕ್ಟ್ ಸೋಲ್ಡ್ ಎಷ್ಟಿದೆ, ನಂಬರ್ ಆಫ್ ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಸೋಲ್ಡ್ ಎಷ್ಟು, ಮತ್ತು ಟೋಟಲ್ ರೆವೆನ್ಯೂ ಎಷ್ಟು ಬರುತ್ತೆ ಅಂತ ಅದನ್ನು ಕಂಡುಹಿಡಿಲಿಕ್ಕೆ ನಾವೇನು ಮಾಡಿದ್ವಿ. ಸೊ ಅಲ್ಲಿ ಫಸ್ಟು ನಂಬರ್ ಆಫ್ ಯೂನಿಟ್ಸ್ ಹತ್ರ ಏನು ಬರ್ಕೊಂಡ್ರಿ, 0 to 5 ಬರೋದ್ರಿ ಅಲ್ವಾ. ನೆಕ್ಸ್ಟ್ ಟೋಟಲ್ ರೆವೆನ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅಂದರೆ ಟೋಟಲ್ ರೆವೆನ್ಯೂ ಇಸ್ ಈಕ್ವಲ್ ಟು P ಇಂಟು Q ಅಂತ ತೊಗೊಂಡ್ರಿ. P ಅಂದರೆ ಏನು, ಮಾರ್ಕೆಟ್ ಪ್ರೈಸ್. Q ಅಂದರೆ ಏನು, ಕ್ವಾಂಟಿಟಿ ಆಫ್ ಔಟ್ಪುಟ್ ಪ್ರೊಡ್ಯೂಸ್ ಆ್ಯಂಡ್ ಸೋಲ್ಡ್ ಅಲ್ವಾ. ಸೊ ಹಾಗಾದರೆ ನಮಗಲ್ಲಿ ಡಿಫ್ರೆಂಟ್ ನಂಬರ್ ಆಫ್ ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಸೋಲ್ಡ್ಗೆ ಡಿಫ್ರೆಂಟ್ ಕ್ವಾಂಟಿಟಿ ಇದ್ದಾಗ ಸೊ ಟೋಟಲ್ ರೆವೆನ್ಯೂ ಕೂಡ ಏನಾಗ್ತಾ ಹೋಯಿತು, ಡಿಫ್ರೆಂಟ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ ಅಲ್ವಾ. ಸೊ ನಂಬರ್ ಆಫ್ ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಸೋಲ್ಡ್ ಜಾಸ್ತಿ ಆಗ್ತಾ ಹೋದಂಗೆ ಟೋಟಲ್ ರೆವೆನ್ಯೂ ವ್ಯಾಲ್ಯೂ ಏನಾಗುತ್ತೆ, ಅದು ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹೌದಾ? ಹಾಗಾದರೆ ಡಯಾಗ್ರಾಮ್ ಡ್ರಾ ಮಾಡ್ಕೊಂಡ್ರಿ. ನೆಕ್ಸ್ಟಲ್ಲಿ ಡಯಾಗ್ರಾಮ್ ಡ್ರಾ ಮಾಡಿದಾಗ ಎಕ್ಸ್ ಆ್ಯಕ್ಸಿಸಲ್ಲಿ ಔಟ್ಪುಟ್ ತೊಗೊಂಡ್ರಿ, ವೈ ಆ್ಯಕ್ಸಿಸಲ್ಲಿ ರೆವೆನ್ಯೂ ತೊಗೊಂಡ್ರಿ. ಹೌದಾನೆ? ಸೊ ಹಾಗಾದ್ರೆ ಅಲ್ಲಿ ನಾವು 3 ಅಬ್ಸರ್ವೇಷನ್ಸ್ನ ನೋಡ್ಬೋದು. ಫಸ್ಟ್ ಅಬ್ಸರ್ವೇಷನ್ ಏನಪ್ಪ ಅಂದರೆ if 0 unit of output is sold means then the total revenue is 0 ಅಲ್ವಾ. ಹಾಗಾಗಿ ಅದೇನು ಸ್ಟ್ರೇಟ್ ಲೈನ್ ಟೋಟಲ್ ರೆವೆನ್ಯೂ ಸ್ಟ್ರೇಟ್ ಲೈನ್ ಇದೆ ಅಲ್ವಾ. ಸೊ ಅದು 0.0 ಇಂದನೇ ಪಾಸ್ ಆಗ್ತಾ ಇದೆ. ಹೌದಾನೆ? ಹಾಗಾದರೆ ಸೆಕೆಂಡ್ ಅಬ್ಸರ್ವೇಷನ್ ಏನು ತಿಳ್ಕೊಂಡ್ರಿ ಅಂದರೆ ಟೋಟಲ್ ರೆವೆನ್ಯೂ ಇನ್ಕ್ರೀಸಸ್ ಆ್ಯಸ್ ಅ ಔಟ್ಪುಟ್ ಗೋಸ್ ಅಪ್ ಅಲ್ವಾ. ಸೊ ನಾವು ಸೇಲ್ ಮಾಡೋವಂಥ ನಂಬರ್ ಆಫ್ ಯೂನಿಟ್ಸ್ ಆಫ್ ಔಟ್ಪುಟ್ ಜಾಸ್ತಿ ಮಾಡ್ದಂಗೆಲ್ಲ ಟೋಟಲ್ ರೆವೆನ್ಯೂ ವ್ಯಾಲ್ಯೂ ಕೂಡ ಏನಾಗ್ತಾ ಹೋಯಿತು, ಜಾಸ್ತಿ ಆಗ್ತಾ ಹೋಯ್ತು. ಹೌದಾನೆ? ನೆಕ್ಸ್ಟ್ ಹಾಗಾದರೆ ಅಲ್ಲಿ ನಮಗೆ ಟೋಟಲ್ ರೆವೆನ್ಯೂ ಕರ್ವ್ ಶೇಪ್ ಯಾವ ರೀತಿ ಇತ್ತು ಅಂದರೆ ಇಟ್ ಈಸ್ ಅ ಅಪ್ವರ್ಡ್ ರೈಸಿಂಗ್ ಸ್ಟ್ರೇಟ್ ಲೈನ್ ಆಗಿತ್ತು ಅಲ್ವಾ. ಸೊ ಇಟ್ ವಾಸ್ ಆಫ್ ದ ಶೇಪ್ ಇನ್ ದಿಸ್ ವೇ, ದಟ್ ಈಸ್ ಅಪ್ವರ್ಡ್ ರೈಸಿಂಗ್ ಶೇಪ್ ಆಗಿತ್ತು. ಹೌದಾನೆ? ಸೊ ಹಾಗಾದರೆ ಇಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ಔಟ್ಪುಟ್ ತೊಗೊಂಡಿದ್ವಿ, ವೈ ಆ್ಯಕ್ಸಿಸಲ್ಲಿ ರೆವೆನ್ಯೂ ಕನ್ಸಿಡರ್ ಮಾಡಿದ್ರಿ ಅಲ್ವಾ. ಹಾಗಾದರೆ ಟೋಟಲ್ ರೆವೆನ್ಯೂ ಶೇಪ್ ಇದು ಆರಿಜಿನ್ ಅಂದ್ಕೊಂಡ್ವಿ. ಟೋಟಲ್ ರೆವೆನ್ಯೂ ಶೇಪ್ ಕರ್ವ್ ಶೇಪ್ ಏನಾಗಿತ್ತು ಅಂದರೆ ಇಟ್ ಈಸ್ ಅ ಅಪ್ವರ್ಡ್ ರೈಸಿಂಗ್ ಸ್ಟ್ರೇಟ್ ಲೈನ್ ಆಗಿತ್ತು ಅಲ್ವಾ. ಸೊ ಇಲ್ಲಿ Q1 ಪ್ರಾಡಕ್ಟ್ಸ್ ಔಟ್ಪುಟ್ ಯೂನಿಟ್ ಆಫ್ ಔಟ್ಪುಟ್ ತೊಗೊಂಡ್ರೆ ಇಲ್ಲಿ ಪಾಯಿಂಟ್ ಎ ಅಂದ್ಕೊಳ್ಳಿ. ಸೊ ಸ್ಲೋಪ್ ಕೂಡ ನಾವಲ್ಲಿ ಕಂಡುಹಿಡಿದ್ವಿ, ಸ್ಲೋಪ್ ಆಫ್ ಟೋಟಲ್ ರೆವೆನ್ಯೂ. ಸೊ ಯಾವ ರೀತಿ ಅಂದರೆ AQ1 ಡಿವೈಡೆಡ್ ಬೈ OQ1. ಇಲ್ಲಿ ನಾವು 1 ಯೂನಿಟ್ ಆಫ್ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂದಾಗ ಟೋಟಲ್ ರೆವೆನ್ಯೂ ಎಷ್ಟಾಗಿತ್ತು, P ಇಂಟು 1 ಅಂದರೆ P ಆಗಿದೆ, ಮಾರ್ಕೆಟ್ ಪ್ರೈಸ್ಗೆ ಈಕ್ವಲ್ ಆಯಿತು. ಸೊ AQ1 ಅಂದರೆ P ಅಂತ ತಗೊಳ್ಳಿ, OQ1ಗೆ 1. ಸೊ ಹಾಗಾಗಿ TR ಈಸ್ ಈಕ್ವಲ್ ಟು P ಬಂತು. TR ಈಸ್ ಈಕ್ವಲ್ ಟು P ಅಲ್ಲ, TR ಈಸ್ ಈಕ್ವಲ್ ಟು AQ1 ಡಿವೈಡೆಡ್ ಬೈ OQ1 ದಟ್ ಈಸ್ ಈಕ್ವಲ್ ಟು ವಾಟ್, PV ಗಾಟ್. ಓಕೆ, ಆಮೇಲೆ ಈಗ ನೆಕ್ಸ್ಟ್ AR ನೋಡ್ಕೊಳ್ಳಿ. ಆವ್ರೇಜ್ ರೆವೆನ್ಯೂಗೆ ಏನಾಗಿದೆ ಇಲ್ಲಿ, ಫಸ್ಟ್ ನಾವು ಇಲ್ಲಿ ಆವ್ರೇಜ್ ರೆವೆನ್ಯೂ ಅಂದರೆ ಏನು ಅಂತ ಡಿಫೈನ್ ಮಾಡ್ಕೊಂಡ್ವಿ ಅಲ್ವಾ. ಸೊ ಆವ್ರೇಜ್ ರೆವೆನ್ಯೂ ಅಂದರೆ ಏನಂತ ಹೇಳ್ತೀರಾ, ಆವ್ರೇಜ್ ರೆವೆನ್ಯೂ ಇಸ್ ಡಿಫೈನ್ಡ್ ಆಸ್ ದ ಟೋಟಲ್ ರೆವೆನ್ಯೂ ಪರ್ ಯೂನಿಟ್ ಆಫ್ ಔಟ್ಪುಟ್ ಅಂತ ಹೇಳ್ಬೋದು. ಹಾಗಾಗಿ ಆವ್ರೇಜ್ ರೆವೆನ್ಯೂ ಫಾರ್ಮುಲಾ ಏನು ಬರುತ್ತೆ, AR ಈಸ್ ಈಕ್ವಲ್ ಟು TR ಡಿವೈಡೆಡ್ ಬೈ Q ಬಂತು. ಹೌದಾ? ಹಾಗಾದರೆ TR ಡಿವೈಡೆಡ್ ಬೈ Q ಬಂತು ಅಂದರೆ TR ಬೈ Q ಆಗಿದೆ. ಸೊ TRನ ನಾವೇನಂತ ಬರ್ದ್ವಿ ಅಂದರೆ TRನ P ಇಂಟು Q ಅಂತ ತಗೋತೀರಾ. ಹೌದಾ? ನೆಕ್ಸ್ಟ್ Q ಆಸ್ ಇಟ್ ಈಸ್ ಹಾಗೆ ಇರಲಿ, Q ಕ್ಯಾನ್ಸಲ್. ಹಾಗಾದರೆ ಏನು ಉಳಿತು ನಮಗೆ, P ಅಂದರೆ ಮಾರ್ಕೆಟ್ ಪ್ರೈಸ್ P ಮಾತ್ರ ಉಳ್ಕೊಂಡಿದೆ. ಹಾಗಾದರೆ
average revenue is equal to P ಅಂತ ಬಂತಲ್ವಾ ಕಂಡೀಷನ್ನು. ಸೊ average revenue will be equal to what? Market price. In which type of market? In perfect competitive market. Perfectly competitive markets ಅಲ್ಲಿ firm the average revenue ಎದಕ್ಕೆ ಈಕ್ವಲ್ ಇರುತ್ತಂತೆ? ಮಾರ್ಕೆಟ್ ಪ್ರೈಸ್ ಪಿಗೆ ಈಕ್ವಲ್ ಇರುತ್ತೆ. ಓಕೆ, ನೆಕ್ಸ್ಟ್ ನಾವು ಈ ಡಯಾಗ್ರಾಮ್ನ ಡ್ರಾ ಮಾಡ್ಕೊಂಡ್ವಿ ಅಲ್ವಾ. ಈ ಡಯಾಗ್ರಾಮಲ್ಲಿ ಏನು ಅಬ್ಸರ್ವ್ ಮಾಡ್ತಿದ್ದೀರಾ ಅಂದರೆ, ನೀವು ಎಕ್ಸ್ ಆಕ್ಸಿಸಲ್ಲಿ ಔಟ್ಪುಟ್ ತಗೋತಿದ್ದೀರಾ, ವೈ ಆಕ್ಸಿಸಲ್ಲಿ ಪ್ರೈಸ್ ಅಂದರೆ ಯಾವುದಿದು? ಮಾರ್ಕೆಟ್ ಪ್ರೈಸ್ ಆಫ್ ಅ ಪ್ರಾಡಕ್ಟ್ ಅಲ್ವಾ. ಸೊ ಹಾಗಾದರೆ ಇಲ್ಲಿ ನೋಡಿ, ನೀವು ಇಲ್ಲಿ ನಮಗೆ ಆರಿಜಾಂಟಲ್ ಲೈನ್ ಸಿಗ್ತಾ ಇದೆ ಅಲ್ವಾ. ವಾಟ್ ಇಸ್ ದಿಸ್? ಆರಿಜಾಂಟಲ್ ಲೈನ್ ವಿ ಆರ್ ಗೆಟ್ಟಿಂಗ್. ಸೊ ಈ ಆರಿಜಾಂಟಲ್ ಲೈನ್ ಏನು ಮಾಡುತ್ತೆ ಅಂದರೆ, ದಿಸ್ ಆರಿಜಾಂಟಲ್ ಲೈನ್ ಈಸ್ ಕಟ್ಟಿಂಗ್ ದ ವೈ ಆಕ್ಸಿಸ್ at a height of P alva. So at a height of P, this horizontal line is cutting y axis at a height of P. ಹಾಗಾದ್ರೆ ಈ horizontal line ನ ನಾವು ಏನಂತ ಕರೆದ್ವಿ? ಈ horizontal line ನ ನಾವು ಪ್ರೈಸ್ ಲೈನ್ ಅಂತ ಕರಿಬಹುದಲ್ವಾ. ಸೊ ಇಲ್ಲಿ ನೋಡಿ ನೀವು, horizontal straight line ಇದು ಬೇರೆ horizontal line ಅಲ್ಲ, horizontal straight line. This horizontal straight line is cutting the y axis at height of P. ಈ ರೀತಿ ಇದ್ದಾಗ ಸೊ ಇಲ್ಲಿ ನಮಗೆ ಪ್ರೈಸ್ ಲೈನ್ ಫಾರ್ಮ್ ಆಗ್ತಾ ಇದೆ. ಹಾಗಾಗಿ ನಾನು ಏನಂತ ಹೇಳ್ಬೋದು ಅಂದರೆ, ದ ಹಾರಿಜಾಂಟಲ್ ಸ್ಟ್ರೇಟ್ ಲೈನ್ ಇಸ್ ಕಾಲ್ಡ್ ಆಸ್ ವಾಟ್? ಪ್ರೈಸ್ ಲೈನ್. ಓಕೆ, ಹಾಗಾದರೆ ಇಲ್ಲಿ ವಿ ಕ್ಯಾನ್ ಸಿ ದ್ಯಾಟ್ ದೆರ್ ಇಸ್ ಅ ಡಿಮ್ಯಾಂಡ್ ಕರ್ವ್ ವಿ ಕ್ಯಾನ್ ಅಬ್ಸರ್ವ್ ಹಿಯರ್. ದಟ್ ಈಸ್ under this the firm's AR curve under perfect computation. The price line also depicts the demand that a firm can sell a certain unit of product ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಡಿಮ್ಯಾಂಡ್ ಕರ್ವ್ ಫಾರ್ಮ್ ಆಗಿದೆ ಅಲ್ಲ. ಈ ಕರ್ವ್ ಯಾವ ಶೇಪಲ್ಲಿ ಇದೆ ಅಂದರೆ, ದ ಡಿಮ್ಯಾಂಡ್ ಕರ್ವ್ ಇಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಇನ್ ನೇಚರ್. ವಾಟ್ ಈಸ್ ದ ಶೇಪ್ ಆರ್ ವಾಟ್ ಈಸ್ ದ ಟೈಪ್ ಆಫ್ ದಿಸ್ ಡಿಮ್ಯಾಂಡ್ ಕರ್ವ್ ಇಯರ್? ಇಲ್ಲಿ ನಮಗೆ ಡಿಮ್ಯಾಂಡ್ ಕರ್ವ್ ಯಾವ ರೀತಿ ಇದೆ ಅಂದರೆ, ಡಿಮ್ಯಾಂಡ್ ಕರ್ವ್ ಇಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಇನ್ ನೇಚರ್. ಹೌದಾನೆ? ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಇನ್ ನೇಚರ್ ಅಂದರೆ ಹಾಗಂದ್ರೆ ಏನಪ್ಪ ಅರ್ಥ ಅಂದರೆ, ಇಯರ್ ಇನ್ ದಿಸ್ ಕೇಸ್ ದ ಫರ್ಮ್ ಕ್ಯಾನ್ ಪ್ರೊಡ್ಯೂಸ್ ಆಸ್ ಮೆನಿ ಗೂಡ್ಸ್ ಇಟ್ ವಾಂಟ್ಸ್ ಅಟ್ ಅ ಪ್ರೈಸ್ ಪಿ. ಪ್ರೈಸ್ ಪಿಗೆನೆ ಎಷ್ಟು ಪ್ರಾಡಕ್ಟ್ಸ್ ಬೇಕಾದ್ರೂ ಅಷ್ಟನ್ನ ಸೇಲ್ ಮಾಡ್ತಾ ಹೋಗ್ಬೋದು ಮಾರ್ಕೆಟಲ್ಲಿ ಅಂತ ಅರ್ಥ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಟೋಟಲ್ ರೆವೆನ್ಯೂ ಆ್ಯಂಡ್ ಆವ್ರೇಜ್ ರೆವೆನ್ಯೂ ಆಫ್ ಅ ಫರ್ಮ್ ಅಂಡ್ ಅ ಪರ್ಫೆಕ್ಟ್ ಕಾಂಪಿಟೇಷನ್ along with the diagram. It's very important concept. It will be asked for 6 marks. So learn it properly. Okay. So next, let us move on to the next concept, that is profit maximization. So before knowing about profit maximization, let us know about what is profit. Profit ಅಂದ್ರೆ ಏನು ಗೊತ್ತಲ್ವಾ? ಪ್ರಾಫಿಟ್ ಅಂದ್ರೇನು? ಲಾಭ ಅಂತ ಕರಿತೀವಿ. See, when a firm is producing a product and when it is selling those products for the customers in the market, it can generate what? Revenue, isn't it? And in order to produce a product or the goods, a company should incur certain amount of expense that we call it as what? Cost of production we call ಅಲ್ವಾ. ಸೊ ಹಾಗಾದರೆ ಅಷ್ಟು ಗೂಡ್ಸ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಏನು ಅಷ್ಟು ಖರ್ಚಾಗಿರುತ್ತೋ, ಎಷ್ಟು ಎಕ್ಸ್ಪೆನ್ಸ್ ಆಗಿರುತ್ತೋ ಅದನ್ನು ನಾವೇನಂತ ಕರಿತೀವಿ? ದಟ್ ಈಸ್ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದ್ರಿ. ಹೌದಾನೆ? ಹಾಗಾದರೆ ಟೋಟಲ್ ರೆವೆನ್ಯೂ ಅಂದರೆ ಏನು? ನೀವು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಕಸ್ಟಮರ್ಸ್ಗೆ ಮಾರ್ಕೆಟಲ್ಲಿ ಸೇಲ್ ಮಾಡಿದಾಗ ನಿಮಗೆ ಅಷ್ಟು ಏನು ಅಮೌಂಟ್ ಸಿಗತ್ತಲ್ವ, ಅದನ್ನು ಟೋಟಲ್ ರೆವೆನ್ಯೂ ಅಂತ ಹೇಳ್ಬೋದು. ಹಾಗಾದರೆ ಪ್ರಾಫಿಟ್ ಅಂದರೆ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ, ಇಲ್ಲಿ ಪ್ರಾಫಿಟ್ ಕ್ಯಾನ್ ಬಿ ಡಿನೋಟೆಡ್ ಇನ್ ದಿಸ್ ವೇ, ದಟ್ ಈಸ್ ಪ್ರಾಫಿಟ್ ಮೀನ್ಸ್ ಪೈ ಅಂತ ಕರಿಬೋದು. ಪ್ರಾಫಿಟ್ನ ಯಾವ ರೀತಿ ಡಿನೋಟ್ ಮಾಡ್ತೀರಾ ನೀವಿಲ್ಲಿ? ಪೈ. ಓಕೆ, ಸೊ ಪ್ರಾಫಿಟ್ನ ನಾವಿಲ್ಲಿ ಪೈ ಅಂತ ಡಿನೋಟ್ ಮಾಡೋಣ. ಹಾಗಾದರೆ ನಾನು ಹೇಳಿದೆ ಟೋಟಲ್ ರೆವೆನ್ಯೂ ಮತ್ತು ಟೋಟಲ್ ಕಾಸ್ಟ್ ಅಂತ ಕೂಡ ನಮಗೆ ಕಾನ್ಸೆಪ್ಟ್ ಗೊತ್ತು. ಹಾಗಾದರೆ ಪ್ರಾಫಿಟ್ನ ಯಾವ ರೀತಿ ಬರೀತೀರಾ? ಹೌ ಡು ಯು ಕ್ಯಾಲ್ಕುಲೇಟ್ ದ ಪ್ರಾಫಿಟ್? ಮೀನ್ಸ್ ವಿ ಕ್ಯಾನ್ ಯೂಸ್ ಅ ಫಾರ್ಮುಲಾ ಪೈ ಈಸ್ ಈಕ್ವಲ್ ಟು TR ಮೈನಸ್ TC. ಓಕೆ, ಸೊ ಪೈ ಅಂದರೆ ಏನಪ್ಪ ಅಂದರೆ, ಪೈ ಈಸ್ ಅ ಪ್ರಾಫಿಟ್. ಪೈ ಅಂದರೆ ಇಟ್ ಈಸ್ ರೆಪ್ರೆಸೆಂಟಿಂಗ್ ಪ್ರಾಫಿಟ್. ಓಕೆ,
TR is total revenue, TC is total cost. Hence we can get the formula to determine profit is pi is equal to TR minus TC. Okay, and any firm if you take its main objective or one of its main objective is to maximize its ಪ್ರಾಫಿಟ್ ಅಲ್ವಾ. ಲಾಭ ನಾವು ಜಾಸ್ತಿ ಮಾಡ್ಕೋಬೇಕಪ್ಪ, ಪ್ರಾಫಿಟ್ನ ಜಾಸ್ತಿ ಮಾಡಬೇಕು ಅನ್ನೋದೇ ಅದ್ರ ಮೇನ್ ಉದ್ದೇಶ ಆಗಿರುತ್ತಲ್ವ, ಮುಖ್ಯವಾದಂಥ ಒಂದು ಉದ್ದೇಶ ಆಗಿರುತ್ತೆ. ಹಾಗಾದರೆ ಪ್ರಾಫಿಟ್ನ ಯಾವ ರೀತಿ ಮ್ಯಾಕ್ಸಿಮೈಸ್ ಮಾಡ್ತಾರೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ we will be knowing about profit maximization, and there are different 3 conditions to maximize the profit for a firm by producing a certain unit of quantity of goods, okay, and by selling it. So let us know about that in the next class. Okay, thank you.